ಇದೇನು ಬೆಳಗ್ಗೆ ಬೆಳಗ್ಗೆ ಏನಿಲ್ಲ ಕಣಕ್ಕ, ಸುಮ್ಮನೆ ಬಂದ್ವಿ. ನೀನೇ ಬೆಳಗ್ಗೆನೆ ಅನ್ನ ಸಾರು ತಿಂತಾ ಇದೆಯಾ? ನಾನು ಸ್ವಚ್ಛ ಬಂದ್ರೆ ಅದು ಎಂಥದ್ದು ತಿಂಡಿ ಮಾಡ್ತೀನಿ ಅಂತ ಒಂದು ಕಣೆ. ಅದಕ್ಕೆ ಅವ್ಳು ಬರೋ ಹೊತ್ತಿಗೆ ಅತ್ತೆಗೆ ನಾನು ಕರ್ಬೇವು ಹುಳಿ ಮಾಡಿಬಿಟ್ಟು ಅನ್ನ ಮಾಡಿದ್ದೀನಿ. ಅದು ಯಾರು ತಿಂತಾರ ತಿಂಡಿನ? ಅದನ್ನು ಅವಲಕ್ಕಿ ಅಂತೆ, ಉಪ್ಪಿಟ್ಟಂತೆ, ನಮಗಿದೆಲ್ಲ ಇಡಿಸಲ್ಲ ಕಣಮ್ಮ. ನಮಗೇನಿದ್ರು ಇದೇ ಸರಿ. ಇದಾದರೆ ಹೊಟ್ಟೆ ತುಂಬ ತಿಂತೀವಿ, ಅದು ತಿನ್ನೋಕ್ಕಾಗಲ್ಲ ಕಣೆ. ಅದಕ್ಕೆ ಅವ್ರು ಬರೋ ಹೊತ್ತಿಗೆ ಕರ್ಬೇವಿನ ಸಾರು ಮಾಡಿ ಅನ್ನ ಮಾಡಿದ್ದೀನಿ. ಬ್ಲೌಸ್ ಎಲ್ಲ ಚೆನ್ನಾಗಿ ಹೊಲಿಸ್ತೇವೆ ಕಣಕ್ಕ ನೀನು, ಫಿಟ್ಟಿಂಗ್ ಆಗಿ ಎಷ್ಟು ಚೆನ್ನಾಗಿ ಕುಂತ್ಕೊಂತ ನೋಡು. ಎಲ್ಲ ಲೂಸ್ ಆಗಿ ಹೊಲಿತಾರೆ. ಎಲ್ಲಿ ಹೊಲಿಸ್ತೇವಕ್ಕ? ಅದಕ್ಕೆ ನಾನು ಯಾರು ತಗೋ ಕೊಡಲ್ಲ. ಯಪ್ಪ ಒಬ್ಬಿದ ನಾನು ಮೂರನೇ ಕ್ಲಾಸಲ್ಲಿ ಆ ಅಪ್ಪನ ಹತ್ರ ಕೊಟ್ಬಿಟ್ರೆ ನಾನು ಮನೆಗೆ ಬಂದು ಹಾಕೊಂಡು ಕೂಡ ನೋಡಲ್ಲ ಕಣೆ, ಅಷ್ಟು ಫಿಟ್ಟಿಂಗಾಗಿ ಹೊಲಿತಾನೆ. ನೀನು ಒಂದ್ಸಲ ಕೊಟ್ಟು ನೋಡು. ಸೀರೆನೂ ಅಷ್ಟೇ ಕಣಕ್ಕ, ಚೆನ್ನಾಗಿರೋ ಉಡ್ತೀಯ ನೀನು. ಎಲ್ಲಿ ತಗೊಂತೀಯಕ್ಕ? ಅಂಗಡಿ ತಂತೀನಿ, ಒಂಚೂರು ನೀರು ತಗೊಂಬರಕ್ಕೆ. ಇವಳು ಏನೋ ಪ್ಲ್ಯಾನ್ ಮಾಡ್ಕೊಂಡು ಬಂದವಳೆ, ನಾನು ಇಷ್ಟೊಂದು ಹೊಗಳ್ತವಳೆ ಅಂದರೆ ಏನೋ ತಲೆ ಒರೆಸ್ಕೊಂಡು ಏನೋ ಐಡಿಯಾ ಮಾಡ್ಕೊಂಡು ಬಂದವಳು. ಏನೋ ಗೋಡೆ ಒಂಚೂರು ನೀರು. ನೀನೇನು ಮಾಡ್ತಿದ್ದಿ ತಿಂಡಿಯಾ? ಅಯ್ಯೋ, ನಾನು ಉಪ್ಪಿಟ್ಟು ಮಾಡಿದ್ದೆ. ಮತ್ತೆ ಇನ್ನೇನಕ್ಕ ಸಮಾಚಾರ? ಏನು ಇಲ್ಲ ಕಣೆ, ನೀನು ಹೇಳ್ಬೇಕವ್ವ. ಬೆಳಗ್ಗೆ ಬಂದಿದ್ದೀಯ ಏನು ಅಂತ ಹೇಳ್ಬೋದು. ಏನಿಲ್ಲ ಕಣಕ್ಕ, ಒಂದು 5,000 ರೂಪಾಯಿ ದುಡ್ಡು ಬೇಕಿತ್ತು, ಅದಕ್ಕೆ ಕೇಳೋಣ ಅಂತ ಬಂದೆ. ಚೈತ್ರ ನೀನು ಹೋದ ಸಲ 3,000 ರೂಪಾಯಿ ಇಸ್ಕೊಂಡಿದ್ದೆ. ನನಗೆ ಇರಲಿಲ್ಲ, ಸಿಲಿಂಡ್ರ್ ತುಂಬಿಸೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೆ. ಸಿಲಿಂಡ್ರ್ ತುಂಬಿಸಿ ಅಕ್ಕಿ ಥರನೂ ಅಕ್ಕಿ ಖಾಲಿ ಆಗಿದ್ದಾವೆ ಅಂತ ಹೇಳ್ಬಿಟ್ಟು ನನ್ನ ಮಗ 3,000 ರೂಪಾಯಿ ಕೊಟ್ಟಿದ್ದ. ಅದರಿಂದ ಏನು ಮಾಡಿದೆ, ಬಂದರೆ ಹಿಂಗೆ ನಯಸ ಮಾತಾಡ್ಬಿಟ್ಟು ಇಸ್ಕೊಂಡದ್ದು. ಕೊಟ್ಟಿದ್ದೀಯೇನು? ಕೊಡ್ತೀನಿ, ಏನಂತ ಕೇಳ್ತೀಯವ್ವ? ಇಲ್ಲೇ ಇರ್ತೀನಲ್ವಾ, ಇದ್ರು ಕೊಡಲ್ವಾ ನಾನು? ಕೊಡ್ತೀರ. ಬೇಜಾರು ಮಾಡ್ಕೊಬೇಡ ಚೈತ್ರ, ಆಯಿತಾ? ವಿಶ್ವಾಸ ಬೇರೆ, ವ್ಯವಹಾರ ಬೇರೆ. ನನ್ನ ಹತ್ರವ ನಿನಗೂ ಗೊತ್ತು ತಾನೆ. ನನ್ನ ಹತ್ರ ಯಾವ ದುಡ್ಡು ಇರುತ್ತೆ? ನನ್ನ ಮಗ ಸೊಸೆ ಕೊಡಬೇಕು ಖರ್ಚಿಗೆ. ಕೊಡಕ ಕೊಡ್ತೀನಿ, ಇನ್ನೊಂದು ತಿಂಗಳಲ್ಲಿ ಎಳ್ಳು ಸೇರಿಸ್ಕೊಡ್ತೀನಿ. ಬೇಕಾದ್ರೆ ಬಡ್ಡಿ ಸೇರಿಸಿ ಒಟ್ಟಿಗೆ 10,000 ರೂಪಾಯಿ ಕೊಡ್ತೀನಿ. ಅಯ್ಯೋ ಬೇಡ ಕಣವ, ಅಂತ ದೊಡ್ಡ ಕೆಲಸ ಎಲ್ಲ ನಾನು ಮಾಡಲ್ಲ ಕಣವ. ಬಡ್ಡಿ ವ್ಯವಹಾರನೇ ನಾನು ಮಾಡಲ್ಲ, ಅದು ನಿನಗೂ ಗೊತ್ತು. ನಿಮ್ಮಂತರ ಹತ್ರ ಬಡ್ಡಿ ತಿಂದು ನಾನು ಯಾವ ಬಿಲ್ಡಿಂಗ್ ಕಟ್ಸೋಣವ ಹೇಳು? ನಾನೇ ಪೈಸಕ್ಕೂ ಮಗ ಸೊಸೆ ಹತ್ರ ಇಸ್ಕೊಂತೀನಿ ಏನಾರು ಖರ್ಚಿಗೆ ಬೇಕಾದ್ರೆ ಹೇಳು. ನಾನು ಬಡ್ಡಿ ವ್ಯವಹಾರ ಮಾಡೋ ಥರ ಇದ್ದೀನೇನೆ. ಗೃಹಲಕ್ಷ್ಮಿ ದುಡ್ಡು ಬಂದಿರೋದು ಇಕ್ಕಿರ್ತೀಯಲ್ಲ, ಕೊಡು. ಗೃಹಲಕ್ಷ್ಮಿ ದುಡ್ಡು ಬಂದ್ರು ಏನೇನು ಖರ್ಚು ಮಾಡ್ಕೊಂತೀನಿ ನಾನು. ಇನ್ನು ಎಲ್ಲಿ ಮಡಿಕೆಣಕ್ಕೆ ಹೋಗಾನೆ, ಇನ್ನು ಯಾರಿಗೆ ಕೊಡೋಕೆ ಹೋಗಾನೆ? ಈ ಮಕ್ಳು ಬರ್ತಾವ, ಎಲ್ಲರೂ ಹೋಗ್ತೀವ, ಹಂಗೆ ಹಿಂಗೆ ಖರ್ಚು ಮಾಡ್ಕೊತೀನಿ. ಬೇಜಾರು ಮಾಡ್ಕೊಬೇಡ ಮಾತ್ರವ. ಸರಿ, ಬರ್ತೀನಿ. ಸರಿ ಆಯಿತು ಚೈತ್ರ, ಬೇಜಾರು ಮಾತ್ರ ಮಾಡ್ಕೊಬೇಡವ ನನ್ನ ಮೇಲೆ. ನಾನು ಇದ್ದಿದ್ರೆ ಕೊಟ್ಟು ಬಿಡ್ತಿದ್ದೆ ಕಣೆ. ನೋಡು, ಗೊತ್ತಾ ಹೋಗ್ತಾ ಇರು. ದುಡ್ಡು ಕೊಡಲಿಲ್ಲ ರತ್ನಕ್ಕಂತ ಮಗ ಗಂಟು ಹಾಕೊಂಡು ಕುತ್ಕೋಬೇಡ ಮನೇಲಿ. ವಿಶ್ವಾಸ ನಾ ಕೆಡಿಸ್ಕೋಬೇಡ. ಇವತ್ತಿಗೆ ಏನು ಮುಗ್ದೋಗ್ಲಿಲ್ಲ ವ್ಯವಹಾರ. ನಂತಕ್ಕಿಲ್ಲ, ಇದ್ದಿದ್ರೆ ಕೊಡ್ತಿದ್ದೆ.